ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಶುಭವಾರ್ತೆ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಿನ್ನ ಪವಿತ್ರನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಿನ್ನ ನಮ್ಮಲ್ಲಿದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಈ ವಾಕ್ಯದ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 23 ಆ್ಯಂಡ್ 24 ವರ್ಸ್. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದೂ ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯೇಸು ಕ್ರಿಸ್ತನು ತನ್ನ ಹೆಸರು ಹೇಳ್ತಾನೆ, ಇದುವರೆಗೂ ನೀವು ಬೇಡಿಕೊಳ್ಳಿಲ್ಲ, ಈಗ ನೀವು ನನ್ನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಥರ ಏನಾದರೂ ಬೇಡಿಕೊಂಡರೆ ಆತನು ನಿಮಗೆ ಕೊಡುವನು, ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದು ಎಂಬುದಾಗಿ ಯೇಸು ಕ್ರಿಸ್ತ. ಹಾಗಾದರೆ ಇವತ್ತು ಇದು ಸತ್ಯ ವಾಕ್ಯವಾಗಿದೆ. 100% ಯೇಸು ಕ್ರಿಸ್ತನ ತಂದೆ ಏನಾದರೂ ಬೇಡ್ಕೊಂಡು ತಂದೆ ಕೊಟ್ಟೆ ಕೊಡುತ್ತಾರೆ. ಆದರೂ ಸಹ ಅನೇಕರು ಪ್ರೇರೆ ಪ್ರಾರ್ಥನೆ ಉತ್ತರ ಹೊಂದದೆ ಅವರು ನಿರಾಸೆಯಾಗಿದ್ದಾರೆ, ಮಾನಸಿಕ ಕುಂದಿ ಹೋಗಿದ್ದಾರೆ, ನಂಬಿಕೆಯಲ್ಲಿ ಅಲೆದಾಡುತ್ತಾರೆ, ದೇವರ ಮೇಲೆ ಗುಣಗುಟ್ಟಿದ್ದಾರೆ. ಯಾಕೆ ಪ್ರಾರ್ಥನೆ ಉತ್ತರ ಬರುವುದಿಲ್ಲ, ಏನು ಕಾರಣ ಎಂಬುದಾಗಿ ನಾವು ಕೆಲವು ಸಂಗತಿ ನೋಡೋ ಪ್ರೇರೆ. ನಾವು ನೋಡುತ್ತೆ, ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ಮೊದಲು ಪ್ರೇರೆ ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲಿಕ್ಕೆ ಕಳೆದುಕೊಳ್ಳುವರಾಗಬೇಕು. ನಾವು ನೋಡ್ತೇವೆ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1ರಿಂದ 8 ವಾಕ್ಯಗಳು. ಲೂಕ್ ಗಾಸ್ಪಲ್ 18 ವರ್ಸ್ 1 to 8. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದಿದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಎದುರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆ ಬಂದು ಕಡೆಗೆ ನನ್ನನ್ನು ದಣಿಸಾಲು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮರಿಡುವಲ್ಲಿ ಆತ ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೆ ಮನುಷ್ಯಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆ ಕಾಣುವನು ಅಂದನು. ಪ್ರಿಯರಾಗಾದರೆ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ನೀವು ಮೊದಲಾಗಿ ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳದೆ ದಿನಾಲು ಪ್ರಿಯರೇ, ಹೇಗೆ ಈ ಲೂಕನ ಸುವಾರ್ತೆ 18ನೇ 8ನೇ ವಾಕ್ಯದಲ್ಲಿ ಹೇಗೆ ಯೇಸು ಕ್ರಿಸ್ತನು ಒಂದು ಸಾಮ್ಯ ಹೇಳ್ತಾನೆ, ಹೇಗೆ ಒಂದು ವಿಧವೆ ದಿನಾಲು ನ್ಯಾಯಾಧಿಪತಿ ಹೋಗಿಕೊಂಡು ತನಗೆ ನ್ಯಾಯ ಮಾಡಿಕೊಡ್ತೇವೆ ಎಂಬುದಾಗಿ ದಿನಾಲು ಹೋಗಿ ಆ ನ್ಯಾಯಾಧಿಪತಿ ಕರೆ ಆಗೋ ತನಕ, ನ್ಯಾಯಾಧಿಪತಿ ನ್ಯಾಯ ಮಾಡಿಕೊಡೋ ತನಕ ಆಕೆ ಬಿಡದೆ ಹೋಗುವುದನ್ನು ನೋಡ್ತೇವೆ. ಮತ್ತು ಆ ನ್ಯಾಯಾಧಿಪತಿ ಹೇಳ್ತಾನೆ, ನಾನು ದೇವರಿಗೆ ಭಯಪಡೋದಿಲ್ಲ, ಮನುಷ್ಯರಿಗೆ ಭಯಪಡೋದಿಲ್ಲ, ಆದರೆ ಈಕೆಯ ಒಂದು ಕಿರಿಕಿರಿಯಿಂದ ಕರೆಯಿಂದ ಇವಳಿಗೆ ನ್ಯಾಯ ಮಾಡಿಕೊಡುತ್ತೆ ಎಂಬುದಾಗಿ ಆ ನ್ಯಾಯಾಧಿಪತಿ ನ್ಯಾಯ ಮಾಡಿಕೊಡುತ್ತಾಳೆ ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಅದೇ ಯೇಸು ಕ್ರಿಸ್ತನೇ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಾಗ ಒಂದು ವೇಳೆ ತಡ ಮಾಡಿದ್ದರೂ ಬೇಗನೆ ನ್ಯಾಯ ಮಾಡಿಕೊಡುತ್ತೇನೆ ಎಂಬುದಾಗಿ ಯೇಸು. ಹಾಗಾದರೆ ಪ್ರಿಯರೇ, ಇವತ್ತು ನೀವು ತಂದೆ ದೇವರ ಹತ್ತಿರ ಯೇಸು ಕ್ರಿಸ್ತನಲ್ಲಿ ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ಕೆಲವೊಂದು ಪ್ರಾರ್ಥನೆಗೆ ಕೂಡಲೇ ದೇವರು ಉತ್ತರ ಕೊಡುತ್ತಾನೆ. ಅದು ಕೆಲವೊಂದು ಪ್ರಾರ್ಥನೆ ಉತ್ತರ ತಡವಾಗುವಾಗ ಎಂದಿಗೂ ಆ ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ, ಪ್ರಾರ್ಥನೆಯಲ್ಲಿ ಬೇಸರ ಪಡದೆ ಉತ್ತರ ಬರೋ ಥರ ಹೇಗೆ ಆ ವಿಧೆಯು ಪ್ರಾರ್ಥನೆಯಲ್ಲಿ ಬೇಸರ ಪಡದೆ ಹೇಗೆ ಸತತವಾಗಿ ಆ ನ್ಯಾಯಾಧಿಪತಿ ಹೋಗಿ
ನ್ಯಾಯಾಧಿಪತಿ ಕರೆ ಆಗಿ ಕೊಡುವ ತನಕ ಅವಳು ಎಡೆ ಬಿಡದೆ ಹೋದಳು. ಅದೇ ರೀತಿಯಲ್ಲಿ ದಿನಾಲೂ ಹಗಲು ರಾತ್ರಿ ತಂದೆ ದೇವರ ಪ್ರಾರ್ಥನೆ ಕೊಡುವ ತನಕ ಬೇಸಗೊಳ್ಳದೆ ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆದರು ಉತ್ತರ ಕೊಡುವನಾಗಿದ್ದಾನೆ. ಆದರೆ ಇವತ್ತು ಅನೇಕರು ಪ್ರೇರೆ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಅದು ಉತ್ತರ ಬರಲಿಲ್ಲವಾದ ಕೂಡಲೇ ಅನೇಕರು ಪ್ರಾರ್ಥನೆಯಲ್ಲಿ ಬಿಟ್ಟು ಬಿಡ್ತಾರೆ. ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಈಗ ಎರಡನೇ ಸಂಘ ನೋಡ್ತೇವೆ, ಉಪವಾಸವನ್ನು ಮಾಡುವವರು ಆಗಬೇಕು. ನಾವು ನೋಡ್ತೇವೆ 2ನೇ ಪೂರ್ವಕ ವರ್ತಮಾನ ಕಾಂಡ 7ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. 2 Chronicles chapter 7 verse 14. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಭವಿಸುವುದಾದರೆ ನಾನು ಪರಲೋಕದಲ್ಲಿ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ದೇಶದಲ್ಲಿ ಅವರಿಗೂ ದಯಪಾಲಿಸುವೆನು. ಪ್ರೇರೆ ನೋಡ್ತೇವೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲವಾದರೆ ಪ್ರೇರೆ ನೀವು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡದೆ ಅಟ್ಲೀಸ್ಟ್ ವಾರಕ್ಕೆ ಒಂದಿನವಾದರೂ ಪ್ರೇರೆ ವೈಯಕ್ತಿಕವಾಗಿ ಕುಟುಂಬವಾಗಿ ಅದರ ಸಭೆಯಾಗಿ ಉಪವಾಸ ಮಾಡುವವರು ಆಗಬೇಕು. ಯಾಕಂದರೆ ಉಪವಾಸದಲ್ಲಿ ಬಲ ಉಂಟು. ಉಪವಾಸ ಮಾಡುವಾಗ ಪ್ರೇರೆ ನೀವು ಜಾಸ್ತಿ ಹೊತ್ತು ಪ್ರಾರ್ಥನೆ ಮಾಡಲಾಗ್ತದೆ. ಉಪವಾಸ ಮಾಡುವಾಗ ನಿಮ್ಮ ಹೃದಯವನ್ನು ಶೋಧಿಸಬೇಕು. ಯಾಕೆಂದರೆ ದೇವರ ಹತ್ರ ಕೇಳಬೇಕು, ದೇವರೇ ನನ್ನ ಪ್ರಾರ್ಥನೆಗೆ ತಡೆ ಆಗೋದಕ್ಕೆ ಏನು ಕಾರಣ ಉಂಟು ನನಗೆ ತೋರಿಸಿಕೊಡು. ಕೆಲವು ಸರಿ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ತಡೆ ನಿಮ್ಮ ಪಾಪಗಳಿರುತ್ತವೆ. ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ದೇವರನ್ನು ಓದುವುದಾದರೆ, ವಾಕ್ಯ ಧ್ಯಾನ ಮಾಡುವುದಾದರೆ, ಅದರ ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಸೇವಕರಾದ ಸಭಾಪಾಲಕರು ಪ್ರೇರೆ ಅವರು ಕೂಡ ಬೈಬಲ್ ಸ್ಟಡಿಯನ್ನು ಲಕ್ಷ್ಯ ಇಟ್ಟು ಕೇಳುವಾಗ, ದೇವರ ಸೇವಕರು ನಿಮಗೆ ಮೆಸೇಜ್ ಕೊಡುವಾಗ ಅಥವಾ ಪ್ರಾರ್ಥನೆ ಮಾಡುವ ಲಕ್ಷ್ಯ ಇಟ್ಟು ಕೇಳುವುದೇ ಪವಿತ್ರಾತ್ಮನ ಪ್ರೇರೆ ದೇವರ ಸೇವಕರು ಕೊಡುವಂಥ ವಾಕ್ಯದ ಮುಖಾಂತರವಾಗಿ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವ ಯಾವುದು ಅಡ್ಡಿ ಉಂಟು, ಯಾವುದೇ ಪಾಪ ಉಂಟು ನಿಮಗೆ ದೇವರ ಆತ್ಮನು ಅತಿ ಸ್ಪಷ್ಟವಾಗಿ ಮಾತನಾಡುವಾಗ ನೀವು ಹೌದು ದೇವ, ಈ ನನ್ನ ಪ್ರಾರ್ಥನೆಗೆ ಈ ನನ್ನ ಪಾಪವೇ ಅಡ್ಡಿ ಆಗಿದೆ ಎಂಬುದಾಗಿ ಪಶ್ಚಾತ್ತಾಪಟ್ಟುಕೊಂಡು ದೇವ ಆ ಪಾಪ ಜೀವಿತವನ್ನು ಬಿಟ್ಟು ಬಿಡುತ್ತೇನೆ, ನಿನ್ನ ವಾಕ್ಯ ವಿಧೇಯನಾಗುತ್ತೇನೆ, ನನ್ನ ಉಪವಾಸ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದ ಪ್ರಾರ್ಥನೆ, ಆಗ ದೇವರು ನಿಮ್ಮ ಉಪವಾಸ ಸ್ವೀಕಾರ ಮಾಡಿಕೊಂಡು ಯಾವ ನಿಮ್ಮ ಪ್ರಾರ್ಥನೆ ಬರಲವು ಅದೇ ನಿಮ್ಮ ರೋಗಗಳು ಗುಣವಾಗಬೇಕು, ಬಿಡುಗಡೆ ಗುಣವಾಗಿದೆ ಪ್ರೇರೆ ಯೇಸು ಕ್ರಿಸ್ತನಲ್ಲಿ ತಂದೆ ದೇವರ ಪ್ರಾರ್ಥನೆ ವೃತ್ತ ಕೊಡುತ್ತಾನೆ. ಆದರೆ ಸಿಗಬೇಕಾದರೆ 2ನೇ ಹಂತವಾಗಿದೆ, ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದಿನವಾದರೂ ಉಪವಾಸ ಮಾಡುವರಾಗಬೇಕು. ಮತ್ತು ಕೆಲವು ಸಂದರ್ಭದಲ್ಲಿ ಪ್ರೇರೆ ದೇವರ ಆತ್ಮ ನಿಮಗೆ ನಡೆಸುತ್ತಾನೆ. ಪ್ರೇರೆ 3 ದಿನ ಉಪವಾಸ ಅಥವಾ 7 ದಿನ ಉಪವಾಸ, ಕೆಲವು 21 ದಿನ ಉಪವಾಸ, ಕೆಲವು 40 ದಿನ ಉಪವಾಸ ಪ್ರಾರ್ಥನೆ ಮಾಡಲು ದೇವರ ಆತ್ಮ ನಡೆಸಿದರೆ ನೀವು ಮಾಡಬೇಕು ಪ್ರೇರೆ. ಯಾಕಂದರೆ ಉಪವಾಸಗಳು ಮಾಡುವಾಗ ನಿಮ್ಮ ಅಡ್ಡಿ ಎಲ್ಲ ಅಡ್ಡ ಗೋಡೆಗಳು ಎಲ್ಲ ನೊಗಗಳು ಅದು ಮುರಿಯಲ್ಪಡ್ತವೆ ಮತ್ತು ದೇವರು ಉತ್ತರ ಕೊಡ. ಅದಕ್ಕೆ ಉಪವಾಸದಲ್ಲಿ ಬಹಳ ಉಂಟು. ದೇವರು ಉಪವಾಸ ಮಾಡಬೇಕಂದ್ರೆ ವಾಕ್ಯದಲ್ಲಿ ಹೇಳ್ತದೆ. ಅದಕ್ಕೆ ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಡ್ಡಿ ಇರುವ ಅಡ್ಡ ಗೋಡೆಗಳು, ಕೋಟೆಗಳು ಅಥವಾ ಪಾಪಗಳು ದೇವರು ಪ್ರಕಟಣೆ ಕೊಡುವಾಗ, ಪಶ್ಚಾತ್ತಾಪ ಪಡುವಾಗ, ದೇವರ ಬಗ್ಗೆ ವಿಧೇಯರಾಗುವಾಗ, ಹಠ ಹಿಡಿದು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತಾರೆ. ಅದು ಉಪವಾಸ ಪ್ರಾರ್ಥನೆ ಸಭೆಯಲ್ಲಿ ಹೇಳುವಾಗ, ಸಭೆಯಾಗಿ ಕರೆಯುವಾಗ ಅನೇಕರು ಉಪವಾಸ ಪ್ರಾರ್ಥನೆಗೆ ಮನಸ್ಸು ಮಾಡೋದಿಲ್ಲ. ಉಪವಾಸ ಪ್ರಾರ್ಥನೆಗೆ ಮನಸ್ಸು ಕೊಡಿ. ಅದನ್ನು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳುವುದಾದರೆ ವೈಯಕ್ತಿಕವಾಗಿ ಕೆಲವು ವೈಯಕ್ತಿಕ ಹೋರಾಟಗಳನ್ನು ಉಪವಾಸ ಪ್ರಾರ್ಥನೆ ಜಯಿಸಲಿಕ್ಕೆ ಸಾಧ್ಯ ಉಂಟು. ಒಂದು ಉಪವಾಸ ಮಾಡದಿದ್ದರೆ ಕೆಲವೊಂದು ಪ್ರಾರ್ಥನೆ ತಡೆ ಹಿಡಿದು ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಅತಿ ಅಗತ್ಯ. ಅದಕ್ಕೆ ಅಲ್ಲಿ 2ನೇ ಪೂರ್ವಕ ವರ್ತಮಾನ 7ನೇ 13ನೇ ವಾಕ್ಯದಲ್ಲಿ ಈಗ ಬರಪಡಿದೆ, ನಾನು ಆಕಾಶವನ್ನು ಮಳೆಗರಿಂದ ಮುಚ್ಚುವಾಗಲೆಂದರೆ ನಿಮ್ಮ ಪ್ರಾರ್ಥನೆ ಎಷ್ಟು ಮಾಡಿ ಉತ್ತರ ಬರುವುದಿಲ್ಲ. ಪರಲೋಕ ಮುಚ್ಚದೆ ಪಡೆದೆ ತೆರೆ ಉಪವಾಸ ಮಾಡುವಾಗ ದೇವರು ಪರಲೋಕದವರನ್ನು ಓಪನ್ ಮಾಡ್ತಾನೆ. ಮತ್ತು ಅದೇ ದೇಶ ತಿಂದು ಬಿಡೋದಕ್ಕೆ ಮಿಡಿದ ಕಳುಹಿಸುವಾಗಲೂ ಅದು ನಿಮ್ಮ ಕೆಲಸದಲ್ಲಿ ನಿಮ್ಮ ಬಿಸ್ನೆಸ್ ನಷ್ಟ ಆಗುವಾಗ ಆ ನಷ್ಟವನ್ನು ಆಗಬೇಕಾ, ಸಾಲ ಬಿಡಿ ಉಪವಾಸ ಪ್ರಾರ್ಥನೆ ಮಾಡಿ ಅತಿ ಅಗತ್ಯವಾಗಿದೆ. ನನ್ನ ಜನರ ಮೇಲೆ ನನ್ನ ಘೋರವೆಂದು ಬರ ಮಾಡುವಾಗಲೂ ಅದು ನಿಮಗೆ ಬಂದ ವ್ಯಾಧಿ ಡಾಕ್ಟರ್ದು ಗುಣ ಮಾಡಲಿಕ್ಕೆ ಆಗುವುದಿಲ್ಲ, ದೇವರು ಗುಣ ಮಾಡಬೇಕಾದ್ರೆ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡೆದು ದೇವರ ಹತ್ರ ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ಮಾತ್ರವೇ ನಿಮ್ಮ ಆಶೀರ್ವಾದಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಬಿಡುಗಡೆಗೆ ಅಥವಾ ನಿಮ್ಮ ಕೆಲಸಕ್ಕೆ ಆಶೀರ್ವಾದಕ್ಕೆ ಯಾವುದೇ ಪಾಪಗಳು ಅಡ್ಡಿ ಉಂಟು ದೇವರ ಆತ್ಮವನ್ನು ಪ್ರಕಟಿಸುವಾಗ ನೀವು ಪಶ್ಚಾತ್ತಾಪಡಲಿಕ್ಕೆ ಉಪವಾಸ ಪ್ರಾರ್ಥನೆ ಅತೀ ಒಳ್ಳೆಯ ಒಂದು ಪ್ರಾರ್ಥನೆ ಆಗಿದೆ. ಉಪವಾಸದ ಪ್ರಾರ್ಥನೆ ಮಾಡುವುದರಲ್ಲಿ ಮಾತ್ರವೇ ನೀವು ಪಶ್ಚಾತ್ತಾಪಡುವಾಗ ದೇವರು ತಿರುಗಿಕೊಳ್ಳುವಾಗ ದೇವರ ಪ್ರಾರ್ಥನೆ ಕೇಳ್ತಾನೆ, ನಿಮಗೂ ಉತ್ತರ ದಯಪಾಲಿಸುವನಾಗಿದ್ದಾನೆ. ಈಗ 3ನೇ ಸಂಗತಿ ನೋಡ್ತೇವೆ, ಉಪವಾಸವನ್ನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಸಭೆಯಲ್ಲಿ ಸಭಾಪಾಲಕರು ಕೊಡುವಂಥ ಬೈಬಲ್ ಸ್ಟಡಿ ಮುಖಾಂತರವಾಗಬಹುದು,
ದೇವರ ಸಭಾಪಾಲು ಪ್ರವಾದನೆ ಮಾಡುವ ಮುಖಾಂತರವಾಗಬಹುದು. ದೇವರು ಮಾತನಾಡುವಾಗ ಇಂದಿಗೂ ಅದು ನನಗಲ್ಲ ಎಂಬುದಾಗಿ ಹೃದಯವನ್ನು ಕಠಿಣ ಮಾಡುವುದಾದರೆ ನಿಮ್ಮ ಉಪವಾಸ ಪ್ರಾರ್ಥನೆಯವರು ಮೆಚ್ಚುವುದಿಲ್ಲ. ನಾವು ನೋಡ್ತೇವೆ ಜಕರಿಯ ಪ್ರವಾದನೆ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 1-13 ವಾಕ್ಯ ತನಕ. ಜಕರಿಯ ಚಾಪ್ಟರ್ 7 ವರ್ಸ್ 1-13. ಜಕರಿಯ ಚಾಪ್ಟರ್ 7 ವರ್ಸ್ 8-13. ಅಲ್ಲದೆ ಯೆಹೋವನು ಜಕರನಿಗೆ ಈ ಮಾತನ್ನು ದಯಪಾಲಿಸಿದನು. ಸೇನಾದ ಯೆಹೋವನು ಇಂತೆಂದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡಿರಿ. ನಿಮ್ಮಲ್ಲಿ ಯಾವನೂ ತನ್ನ ಸಹೋದರನಿಗೆ ಕೇಡನ್ನು ಬಗೆದಿರಲಿ. ನಿಮ್ಮ ಪಿತೃಗಳಾದರೂ ಗಮನಿಸಲೊಲ್ಲದೆ ಹೆಗಲು ಕೊಡದೆ ಹೋದರು, ಕೇಳಬಾರದು ಕಿವಿ ಮಂದ ಮಾಡಿಕೊಂಡರು. ಧರ್ಮ ಉದ್ದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮದಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು. ಆಗ ಸೇನಾಧೀಶ್ವರ ಯೆಹೋವನು ಇಂತೆಂದನು, ನಾನು ಕೂಗಿದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರು ಕೂಗಿದರೂ ನಾನು ಕೇಳುವುದಿಲ್ಲ. ಪ್ರಿಯರೇ, ಇಲ್ಲಿ ನೋಡ್ತೇವೆ, ಇಲ್ಲಿ ಜಕರಿಯ ಪ್ರವಾದಿ ಹತ್ತಿರ ಈ ಜನರು ಬರ್ತಾರೆ. ಅವರು ಬಂದು, ಪ್ರವಾದಿಯೇ, ಜಕರಿಯ ಪ್ರವಾದಿ, ನಾವು 70 ವರ್ಷದ ಉಪವಾಸ ಮಾಡ್ತಾ ಬಂದಿದ್ದೇವೆ, ಅದು ನಮ್ಮ ಉತ್ತರ ಬರಲಿಲ್ಲ. ಆಗಲಿ ದೇವರ ಜಕರಿಯ ಪ್ರವಾದಿ ಮುಖಾಂತರ ಮಾತನಾಡ್ತಾನೆ, ಪ್ರಿಯರೇ, ನಿಮ್ಮ ಉಪವಾಸ ಪ್ರಾರ್ಥನೆಗೆ ಉತ್ತರ ಬರದ ಕಾರಣ ಏನೆಂದರೆ ದೇವರ ಆತ್ಮನಲ್ಲಿ ಹೇಳ್ತಾನೆ, ನೀವು ಸರಿಯಾಗಿ ನ್ಯಾಯ ತೀರಿಸಬೇಕು, ವಿಧವೆ ಅವರಿಗೆ ಅನ್ಯಾಯ ಮಾಡಬಾರ್ದು, ಕಣ್ಣು ತೋರಿಸಿ. ಇದೆಲ್ಲ ದೇವರ ಆತ್ಮನು ಸೇವಕರಾದ ಪ್ರವಾದಿಗಳು ಅಂದರೆ ಸಭೆಯಾಗಿ ಉಪವಾಸ ಯುದ್ಧಗಳು ಪ್ರಾರ್ಥನೆ ಅತಿ ಅಗತ್ಯವಿದೆ. ದೇವರ ಅನೇಕರು ಉಪವಾಸ ಮಾಡುತ್ತಾರೆ. ಒಂದು ಊಟ ಬಿಡೋದು ಅನೇಕ ಸುಲಭವಾಗ್ತದೆ, ಒಳ್ಳೆಯ ನಿಮ್ಮ ಶರೀರಕ್ಕೆ ಒಳ್ಳೆಯ ಡಯಟ್, ಒಳ್ಳೆಯ ಬೆನಿಫಿಟ್ ಉಂಟು. ಹಾಗೆ ಊಟ ಬಿಡುತ್ತಾರೆ, ಅದೇ ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಧ್ಯಾನ ಮಾಡೋದಿಲ್ಲ, ಹೃದಯ ಶುದ್ಧ ಅಂಥ ಉಪವಾಸಕ್ಕೆ ದೇವರು ತಗೊಳ್ಳೋದಿಲ್ಲ. ಸಭೆಯಾಗಿ ದೇವರ ಸೇವಕರು ಉಪವಾಸ ಗೊತ್ತು ಮಾಡುವಾಗ 1 ದಿನ 7 ದಿನ ಅದು ಉಪವಾಸ ಪಾಲಕರಾಗಿರಿ. ಆಗ ದೇವರ ಆತ್ಮನು ತನ್ನ ಸಭಾ ಪಾಲಕರ ಮುಖಾಂತರವಾಗಿ ನಿಮ್ಮ ಪ್ರಾರ್ಥನೆಗೆ ಯಾವ ಪಾಪ ಅಡ್ಡಿ ಉಂಟು, ದೇವರ ಆತ್ಮನು ಸೇವಕರು ಕೊಡುವ ಬೈಬಲ್ ಸ್ಟಡಿ ಮುಖಾಂತರ ಆಗ್ಬೋದು, ಅವ್ರ ಉತ್ತರ ವಾಕ್ಯದ ಮುಖಾಂತರ ಆಗ್ಬೋದು, ಅವರು ಕೊಡುವ ಪ್ರವಾದ ಮುಖಾಂತರ ಮಾತನಾಡುವಾಗ ಒಂದು ವೇಳೆ ಆ ಮಾತನ್ನು ಸ್ವೀಕಾರ ಮಾಡದೇ ಇರುವುದಾದರೆ, ಆ ಮಾತು ಬರುವಾಗ ದೇವರ ಸೇವಕನಾಗಿ ಡೋಸ್ ಕೊಡುತ್ತಾರಿಂದ ಈ ರೀತಿ ದೇವರ ಸೇವಕರನ್ನು ವಿರೋಧಿಸುವುದಾದರೆ, ದೇವರ ವಾಕ್ಯನ ವಿರೋಧಿಸುವುದಾದರೆ, ನಿಮ್ಮ ಅದೇ ಕಠಿಣಪಡಿಸಿದರೆ, ದೇವರದೇ ನೀವು ನಾನು ಕೂಗುವಾಗ ಹೇಗೆ ಕೇಳಲಿಲ್ಲವೋ ಹಾಗೆ ನೀವು ಕೂಗುವ ನಾನು ಕೇಳಿದ್ರೆ ನೆನಪಿಟ್ಟುಕೊಳ್ಳಿರಿ. ಉಪವಾಸ ಪ್ರಾರ್ಥನೆಯಲ್ಲಿ ಭಾಳ ಉಂಟು. ಅದೇ ಉಪವಾಸ ಪ್ರಾರ್ಥನೆ ಮಾಡುವಾಗ ನೆನಪಿಟ್ಟುಕೊಳ್ಳಿರಿ, ಬರೀ ಊಟ ಬಿಡೋದು ಮಾತ್ರ ಅಲ್ಲ, ಊಟದ ಜೊತೆಯಲ್ಲಿ ನೀವು ಅಡ್ಡಿ ಇರುವ ಎಲ್ಲ ಸಂಗತಿಗಳನ್ನು, ಶರೀರಾದಿನ ಸ್ವಭಾವಗಳನ್ನು, ಪಾಪಗಳನ್ನು ಬಿಟ್ಟುಕೊಂಡು ಆ ಸಮಯ ಪ್ರಾರ್ಥನೆ ಅದಕ್ಕೆ ಸಭೆಯಾಗಿ ನಿಮ್ಮ ಸೇವರು ಉಪವಾಸ ಗೊತ್ತ ಎಂದಿಗೂ ಅದನ್ನು ಅಲಕ್ಷ್ಯ ಮಾಡಬೇಕು. ಅನೇಕರು ಸಭೆಯಾಗಿ ದೇವರ ಉಪವಾಸ ಗೊತ್ತ ಅನೇಕ ಅಲಕ್ಷ್ಯ ಮಾಡುತ್ತಾರೆ. ಯಾಕೆ ನಾನು ಸಭೆಯಾಗಿ ಉಪವಾಸ ಮಾಡಬೇಕು, ನನ್ನ ಮನೇಲಿ ಕೂತ್ಕೊಂಡ್ರೆ ಆಗುತ್ತಿಲ್ಲೋ, ಅಷ್ಟು ದೂರ ದಿನಾಲು ಟಿಕೆಟಿಗೆ ಹಣ ಕೊಟ್ಟು ಯಾಕೆ, ಈ ರೀತಿ ಅನೇಕರು ಸಭೆಯಲ್ಲಿ ದೇವರ ಸೇವಕರು ನೇಮಿಸಿ ಉಪವಾಸ ಪ್ರಾರ್ಥನೆ ತಿರಸ್ಕಾರ ಮಾಡೋದು, ಅದಕ್ಕೋಸ್ಕರ ನಿಮ್ಗೆ ಉತ್ತರ ಬರುವುದಿಲ್ಲ ಎಂದು ಅರ್ಥ ಮಾಡ್ತಾನೆ. ಎಂದಿಗೂ ಹಾಗೆ ಹೇಳಿದೆ, ನಮ್ಮ ಸಭೆಯಲ್ಲಿ ಒಂದು ಒಳ್ಳೆಯ ಸಭಾ ಪಾಲಕರು ಉಪವಾಸ ಗೊತ್ತು ಮಾಡುವಾಗ ಪ್ರಿಯರೇ, ನಿಮ್ಮ ಕೆಲಸಗಳನ್ನು ಬದಿಗಿಟ್ಟಿರಿ, ಕೆಲಸಕ್ಕೆ ರಜೆ ಮಾಡಿರಿ, ಟಿಕೆಟಿಗೆ ಖರ್ಚಾಗ್ತದೆ ಅದನ್ನು ಬಿಡಿರಿ, ಉಪವಾಸದಲ್ಲಿ ಪಾಲಕರಾಗಿರಿ. ಪವಿತ್ರಾತ್ಮನು ಪ್ರಿಯರೇ ನಿಮ್ಮ ಆಶೀರ್ವಾದಕ್ಕೆ ತಡೆಯಲ್ಪಟ್ಟ ಪಾಪದ ಸಂಗತಿಯಲ್ಲಿ ಮಾತನಾಡುವಾಗ ಪಾಪಗಳು ಒಪ್ಪಿಕೊಳ್ಳುತ್ತಾರೋ ಅರಿಕೆ ಒಂದು ಬಿಟ್ಟು ಬಿಡ್ತಾರೋ ಆಗ ನಿಮ್ಮ ಉಪವಾಸ ದೇವರು ಮೆಚ್ಚಿಟ್ಟುಕೊಂಡು ನಿಮಗೆ ನಿಮ್ಮ ಪ್ರಾರ್ಥನೆ ಕೊಡ್ತೇವೆ. ಒಂದು ವೇಳೆ ಪ್ರಿಯರಲ್ಲಿ ಜಕರಿಯ ದೇವರು ಹೇಳ್ತಾನೆ, ಯಾಕೆ ನಿಮ್ಮ 70 ವರ್ಷ ಉಪವಾಸ ಯಾಕೆ ಉತ್ತರ ಬರಲಿಲ್ಲ ಅಂದರೆ ಅವರು ಉಪವಾಸ ಮಾಡಿದ್ದರು, ಆದರೆ ಅವರ ಪಾಪದ ಸ್ವಭಾವ ಬಿಟ್ಟು ಬಿಡಲಿಲ್ಲ. ದೇವರ ಸೇವಕರು ಪ್ರವಾದಿಗಳು ಬಂದು ಅವರ ಪಾಪ ಖಂಡಿಸುವಾಗ ಅದನ್ನು ಅವರು ಹೃದಯ ಕಠಿಣ ಮಾಡಿಕೊಂಡು ಅದು ಹೇಳ್ತಾರೆ, ನಾನು ಕೂಗುವಾಗ ನೀವು ಹೇಗೆ ಕೇಳಲಿಲ್ಲವೋ ನೀವು ಕೂಗುವಾಗ ಆಗುತ್ತೆ. ನೆನಪಿಟ್ಟರೆ ದೇವರ ಆತ್ಮನು ಪ್ರೇರೆ ಯೇಸು ಕ್ರಿಸ್ತನಲ್ಲಿ ಅಂದರೆ ನನ್ನದು ಬಿಟ್ಟು ನಿಮಗೆ ಕೊಡುತ್ತಾನೆ. ಆದರೆ ಕಂಡೀಷನ್ ಏನು ಪ್ರೇರೆ, ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವ ಪಾಪಗಳನ್ನು ಒಪ್ಪಿಕೊಳ್ಳುವ ತನಕ, ಅದು ಬಿಟ್ಟು ಬಿಡೋ ತನಕ ನಿಮ್ಮ ಪ್ರಾರ್ಥನೆ ಬರೋದು. ಅದಕ್ಕೆ ಜಾಣೋಕ್ತಿ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೋಷ ಪ್ರಾಬ್ಸ್ ಚಾಪ್ಟರ್ 28:13 ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಎಂದಿಗೂ ಶುಭವಾಗುವುದಿಲ್ಲ. ಪ್ರೇರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರಾತ್ಮ ಮಾತನಾಡೋದನ್ನು ಮುಚ್ಚಿಕೊಳ್ಳಬೇಡ್ರಿ. ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ, ದೇವರ ಪ್ರಾರ್ಥನೆ ಕೊಡುವವನಾಗಿದ್ದಾನೆ. ಈಗ 4ನೇ ಸಂಗತಿ ಆಗಿದೆ,
ದೇವರ ಚಿತ್ತವನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡುವವರು ಆಗಬೇಕು, ಅಥವಾ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಬೇಕು. 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. 1 John chapter 5 verse 14 and 15 verse. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಅದು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ನಮಗುಂಟು. ಪ್ರೇರೆ, ನಿಮ್ಮ ಪ್ರಾರ್ಥನೆಗೆ ದೇವರು ತಗೊಳ್ಳಬೇಕಾದ್ರೆ ನೀವು ಯೇಸು ಮಾಡುವ ಪ್ರಾರ್ಥನೆಯು ದೇವರ ಚಿತ್ತದ ಪ್ರಕಾರ ದೇವರ ವಾಕ್ಯಗಳನ್ನು ಓದಿರಿ. ದೇವರ ವಾಕ್ಯ ಅನೇಕ ವಾಗ್ದಾನ ನೀವು ಪ್ರಾರ್ಥನೆ ಮಾಡುವಾಗ ವಾಗ್ದಾನವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ಆ ಪ್ರಾರ್ಥನೆ ದೇವರ ಚಿತ್ತ ಪ್ರಕಾರ ಮಾಡುವಾಗ ದೇವರು ಕೊಟ್ಟೇ ಕೊಡುತ್ತಾನೆ. ಪ್ರೀತಿ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ದೇವರ ಚಿತ್ತ ಇರುವುದಿಲ್ಲ, ಹಾಗೆ ಉತ್ತರ ಬರುವುದಿಲ್ಲ. ಅದಕ್ಕೆ ಅದನ್ನ ವಾಕ್ಯದಲ್ಲಿ ನಾವು ಏನು ಬೇಡಿಕೊಂಡರು ಆತ ನಮ್ಮ ವಿಜ್ಞಾಪನೆ ಕೇಳುತ್ತಾನೆ ಎಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದಗಳು ಆತನಿಂದ ನಮಗೆ ದೊರೆಯುತ್ತೆ ಎಂಬುದು ನಮಗೆ ಗೊತ್ತಾಗಿದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ನೀವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ದೇವರ ಚಿತ್ತ ನಿಮ್ಗೆ ಗೊತ್ತಿರೋದಿಲ್ಲವೋ ಪ್ರಿಯರೇ, ಬುದ್ಧಿಯಲ್ಲಿ ಮೊದಲು ಪ್ರಾರ್ಥನೆ ಅಂದರೆ ಅನ್ಯ ಭಾಷೆಯಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿ. ಮೊದಲು ಬುದ್ಧಿಯಲ್ಲಿ ನಿಮ್ಮೆಲ್ಲ ಪ್ರಾರ್ಥನೆ ಮನೆಗಳನ್ನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಅನ್ಯ ಭಾಷೆಯಲ್ಲಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿ. ಆಗ ಅನ್ಯ ಭಾಷೆಯ ಪ್ರಾರ್ಥನೆ ಪವಿತ್ರಾತ್ಮನು ನೀವು ಬುದ್ಧಿಯಲ್ಲಿ ಮಾಡಿದ ಪ್ರಾರ್ಥನೆ ದೇವರ ಚಿತ್ತ ಪ್ರಕಾರವಾಗಿ ಮಾತ್ರ ಪ್ರಾರ್ಥನೆ ಮಾಡಿದ್ರೆ ದೇವರ ಚಿತ್ತ ಪ್ರಕಾರ ಮಾಡಿದ ಪ್ರಾರ್ಥನೆ ಮಾತ್ರ ಉತ್ತರ ಬರುತ್ತೆ. ಕೆಲವು ಸಾರಿ ನೀವು ಬುದ್ಧಿಯಲ್ಲಿ ಪ್ರೇಯರ್ ಮಾಡ್ತೀರಿ, ದೇವರ ಚಿತ್ತ ಪ್ರಕಾರ ಅದಕ್ಕೆ ಉತ್ತರ ಬರೋದಿಲ್ಲ. ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1-3 ವಾಕ್ಯ. ಜೇಮ್ಸ್ chapter 4 1-3. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಸಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದಿದ್ದೀರಿ, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚುಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೀವು ಬೇಡಿದರೂ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಇಲ್ಲ, ಯಾಕೆ ಬರ್ತಾನೆ? ಅನೇಕರು ಬೇಡುತ್ತಾರೆ, ಆದರೆ ಆ ಬೇಡಿಕೆ ಅವರು ಸ್ವಾರ್ಥಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ, ಅಂಥ ಪ್ರಾರ್ಥನೆ ಕೊಡೋದಿಲ್ಲ. ಅದಕ್ಕೆ ಅಪ್ಪ ಹೇಳ್ತಾನೆ, ನೀವು ಮಾಡುವ ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ದೇವರ ಚಿತ್ತವನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ವಾಗ್ದಾನ ತಿಳಿದುಕೊಂಡು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ನೀವು ಅನ್ಯ ಭಾಷೆಯಲ್ಲಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರ ದೇವರ ಚಿತ್ತ ಪ್ರಕಾರ ಮಾಡುವ ಪ್ರಾರ್ಥನೆ ಮಾತ್ರ ಉತ್ತರ ಬರುತ್ತದೆ. ಕೆಲವು ಸಲ ನೀವು ಮಾಡುವ ಪ್ರಾರ್ಥನೆ ದೇವರ ಚಿತ್ತ ಇಲ್ಲದಿದ್ದರೆ ಆ ಪ್ರಾರ್ಥನೆ ಉತ್ತರ ಕೊಡುವುದೇ ಇಲ್ಲ. ಅದಕ್ಕೆ ಪ್ರೇರೆ, ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ದೇವರ ಹತ್ರ ನೀವು ದೇವರ ಚಿತ್ತವನ್ನು ತಿಳಿದುಕೊಂಡು ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ದೇವರ ಚಿತ್ತ ಗೊತ್ತಿಲ್ಲ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ, ಬುದ್ಧಿಯಲ್ಲಿ ಪ್ರಾರ್ಥನೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನು ನಿಮ್ಮ ಪ್ರಾರ್ಥನೆ ದೇವರ ಚಿತ್ತ ಪ್ರಕಾರ ಇದ್ದರೆ ಅದಕ್ಕೆ ಉತ್ತರ ಕೊಡು, ಅಥವಾ ದೇವರ ಚಿತ್ತ ಪ್ರಕಾರವೇ ಉತ್ತರ ಬರ್ತದೆ, ನಿಮ್ಮ ಎಣಿಕೆ ಪ್ರಕಾರ ಉತ್ತರ ಬರುವುದಿಲ್ಲ. ಹಾಗಾದರೆ ದೇವರ ಚಿತ್ತ ಪ್ರಕಾರ ಉತ್ತರ ಬರುವ ಅದನ್ನು ಸ್ವೀಕಾರ ಮಾಡಬೇಕು. ನಿಮ್ಮ ಎಣಿಕೆ ಪ್ರಕಾರ ಉತ್ತರ ಬರಲೆಂಬುದಾಗಿ ನಾವು ಬೇಸರ ಪಡಬಹುದು. ಯಾಕಂದರೆ ದೇವರ ಚಿತ್ತ ಪ್ರಕಾರ ಮಾಡಿದ ಪ್ರಾರ್ಥನೆ ಮಾತ್ರ ಉತ್ತರ ಬರ್ತದೆ. ನಿಮ್ಮ ಸ್ವಾರ್ಥಕ್ಕೆ ಪ್ರಾರ್ಥನೆ ಮಾಡಿ ಅಂಥ ಪ್ರಾರ್ಥನೆ ಉತ್ತರ ಕೊಡುವುದಿಲ್ಲ ಎಂಬುದಾಗಿ ಯಾಕೋಬನಲ್ಲಿ ಹೇಳುತ್ತಾನೆ. ಇದನ್ನು ಸಂಗ ನೋಡ್ತೇವೆ, ಅಪನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಜೇಮ್ಸ್ chapter 1 verse 6 and 7. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಲ್ಪಟ್ಟ ಸಮುದ್ರದ ತೆರೆಯಂತೆ ಅಳೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಹೌದು, ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಯೇಸು ಕ್ರಿಸ್ತನಲ್ಲಿ ನೀವು ಮಾಡು ಪ್ರತಿಯೊಂದು ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಿಯೇ ಮಾಡುತ್ತಾನೆ ಎಂಬುದಾಗಿ ದೃಢವಾಗಿ ನಂಬಬೇಕು. ಇಷ್ಟೇ ಆ ಪ್ರಾರ್ಥನೆಗೆ ಈ ಕೆಲವು ನಿಯಮಗಳನ್ನು ಪಾಲಿಸಿದ್ದಾರೆ. 100% ನಿಮ್ಮ ಪ್ರಾರ್ಥನೆ ಬರ್ತದೆ. ಅದೇ ನಿಯಮಗಳನ್ನು ಪಾಲಿಸದೇ ಪ್ರಾರ್ಥನೆ ಮಾಡುತ್ತಾ ಇಂದಿಗೂ ಅಪನಂಬಿಕೆ ಮಾಡಬಾರ್ದು. ಯೇಸು ಕ್ರಿಸ್ತನಲ್ಲಿ ತಂದೆ ಏನಾದರೂ ಪ್ರಾರ್ಥನೆ ಮಾಡುತ್ತೀರಿ, ಈ ನಿಯಮದ ಪ್ರಕಾರ 100% ಪ್ರಾರ್ಥನೆ ಬರ್ತದೆ. ಅದೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಅಪನಂಬಿಕೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ಬರುವುದಿಲ್ಲ. 6ನೇ ಸಂಘ ನೋಡ್ತೇವೆ, ಶ್ರಮೆಯನ್ನು ಕೊಡುವವರಾಗಬೇಕು. ಮತ್ತೆ ಬರೆಸುತ್ತೆ 6ನೇ ಅಧ್ಯಾಯದಲ್ಲಿ 14 ಮತ್ತು 15 ವಾಕ್ಯ. Matthew chapter 6 verse 14 and 15 verse. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಪ್ರಾರ್ಥನೆ ಮಾಡೋ ಮೊದಲು ನೀವು ಪ್ರಾರ್ಥನೆ ಮಾಡುವ ನಿಮ್ಮ ಹೃದಯದಲ್ಲಿ ಯಾರ ಬಗ್ಗೆ ನೋವು, ಯಾರ ಬಗ್ಗೆ ಕೈ ನೆನಪು ಬರುವುದಾದರೆ ಅವರಿಗಾಗಿ ಯಾರ ಬಗ್ಗೆ ನಿಮಗೆ ಕೈ ನೆನಪು ಬರ್ತದೋ, ಯಾರ ಬಗ್ಗೆ ನೋಡ ಆ ವ್ಯಕ್ತಿಯ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ
ಆ ವ್ಯಕ್ತಿಯನ್ನು ಕರ್ತನಿಗೆ ಒಪ್ಪಿಸ್ಕೊಳ್ಬೇಕು ಮತ್ತು ಅವರನ್ನು ಸಮಯವನ್ನು ಕೊಡಬೇಕು. ಆ ದುಃಖವನ್ನು ನಿಮ್ಮ ಮನಸ್ಸಿಂದ ತೆಗೆದು ಹಾಕಬೇಕು. ಆ ವ್ಯಕ್ತಿ ನಿಮ್ಮ ಮನಸ್ಸಿಂದ ಸಮಯವನ್ನು ಕೊಡಬೇಕು. ಆವಾಗ ಮಾತ್ರ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ಆದರೆ ಅವರ ಹೃದಯದಲ್ಲಿ ಕೆಲವು ಹೆಂಡತಿಯರಿಗೆ ಗಂಡನ ಮೇಲೆ ನೋವಿರ್ತದೆ. ಎಷ್ಟೊತ್ತಾಗ ನೀವು ಹೆಂಡತಿಯವರು ನಿಮ್ಮ ಗಂಡನಿಗೆ ಮನಪೂರ್ವ ಸಮಯ ಕೊಡಿದ್ರೆ ನಿಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಆ ಕೆಲವು ಗಂಡಸರು ಹೆಂಡತಿ ಬೆನ್ನಪ್ಪು ಇದೆ, ಯಾರ ಬಗ್ಗೆ ನೀವು ಕೈ ನೆನಪು, ನೋವುಗಳು ಅಥವಾ ಕೋಪಗಳು ಇಟ್ಟುಕೊಂಡು ಎಷ್ಟೊತ್ತಾಗ ಆ ವ್ಯಕ್ತಿಯನ್ನು ಹೃದಯಪೂರ್ವಕವಾಗಿ ಮನಪೂರ್ವ ಸಮಯಿಸುವುದಿಲ್ಲವೋ ಮತ್ತು ಆ ವ್ಯಕ್ತಿಯನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಳ್ಳುವುದಿಲ್ಲವೋ ಅಷ್ಟನ್ನು ನಿಮ್ಮ ಪ್ರಾರ್ಥನೆ ಅಡಿ ಹಿಡಿದಾಗಲೇ ಪ್ರಾರ್ಥನೆ ದೇವರ ಕೈಲಿ ಬಗ್ಗೆ ಯಾರ ಬಗ್ಗೆಯೂ ಅವನು ಅವಿಶ್ವಾಸಿಯಾಗಲಿ ಯಾರ ಬಗ್ಗೆ ನೋವನ್ನಿಟ್ಟುಕೊಳ್ಳಬಾರ್ದು. ಅವರಿಗೆ ಮನಪೂರ್ವಕ ಸಮಯ ಕೊಟ್ಟಿದ್ದಾರೆ ಮಾತ್ರವೇ ನಿಮ್ಮಂತೆ ಶ್ರಮಿಸ್ತಾನೆ ಮತ್ತು ಆ ಪ್ರಾರ್ಥನೆ ತಗೊಳ್ಳುವನಾಗಿದ್ದಾನೆ. ಏನೇನು ಸಂಗತಿ ನೋಡ್ತೇವೆ, ಸ್ವನೀತಿವಂತಿಕೆಯ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ನಾವು ನೋಡ್ತೇವೆ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14 ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 18 ವರ್ಸ್ 9-14. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ, ಪ್ರಾರ್ಥನೆ ಮಾಡಬೇಕಾದ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ಅವರಿಗೆ ಎಡವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡುಕೊಳ್ಳುತ್ತಾ, ದೇವರೇ, ಪಾಪಿ ನನ್ನನ್ನು ಕರುಣಿಸು ಅಂದನು. ಇವ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಪರಿಸರನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ನೋಡ್ತೇವೆ ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಾನೆ, ಇಬ್ಬರು ಪ್ರಾರ್ಥನೆ ಮಾಡೋಕ್ಕೆ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಾರ್ಥನೆ ಒಬ್ಬನು ಪರಿಸರನು ಅವನು ತಾನೇ ನೀತಿವಂತನು, ತಾನೇ ಪುರುಷರು ಎಂಬುದಾಗಿ ತನ್ನ ಬಗ್ಗೆ ಅವನು ಎಚ್ಚರಿಸಲ್ಪಡುತ್ತಾನೆ ಮತ್ತು ಇನ್ನೊಬ್ಬರ ಬಗ್ಗೆ ಆತನು ಕೀಳು ಭಾವನೆಯಿಂದ ಅವನನ್ನು ಪಾಪಿ ಎಂದು ಭಾವಿಸ್ತಾನೆ. ಅದಕ್ಕೆ ಅವನ ಪ್ರಾರ್ಥನೆ ಕೇಳಿಲ್ಲ. ಆದರೆ ಸುಂಕದವನು ಪ್ರಾರ್ಥನೆ ಬರುತ್ತಾನೆ, ಉಪವಾಸ ಬರುತ್ತಾನೆ. ದೇವರ ಆತ್ಮನು ಸಭೆಯಲ್ಲಿ ಪ್ರಾಥಮಿಕದ ಮಾತನಾಡುವಾಗ ದೇವರ ಸೇವಕರು ಕೊಡುವ ಮೆಸೇಜ್ ಆಗಬೇಕು ಅವನು ಕೂಡ ಹೌದು ದೇವ, ನಾನು ಪಾಪಿಯಾಗಿದ್ದೇನೆ, ಕರುಣಿಸು ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಅವನ ಪ್ರಾರ್ಥನೆ ಕೇಳ್ತಾನೆ, ಅವನನ್ನು ದೇವರ ಮೇಲೆ ಎತ್ತುತ್ತಾನೆ. ಅದೇ ಪರಿಸೆಯನ್ನು ಸಭೆಯಲ್ಲಿ ದೇವರ ಆತ್ಮನು ಪ್ರಾವದ ಮುಖಾಂತರವಾಗಿ ಭೇಟಿ ಮುಖಾಂತರ ಮಾತನಾಡ ಆತನು ತನಗಲ್ಲ, ತಾನು ಎಲ್ಲದಲ್ಲಿ ನೀತಿವಂತನು, ತಾನು ಪರಿಶುದ್ಧನು ಎಂಬುದಾಗಿ ಆತನು ಆ ಎಲ್ಲ ಯಾವುದೇ ಪ್ರವಾದನೆ, ಯಾವುದೇ ವಾಕ್ಯ ಸ್ವೀಕಾರ ಮಾಡಿದೆ ಆತ ಆ ಸುಂಕದವನನ್ನು ಅವನು ನೋಡಿ ಅವನೇ ಪಾಪಿ, ನಾನು ಅವನಿಗಿಂತ ನೀತಿವಂತ ಎಂಬುದಾಗಿ ಈ ಭಾವನೆ ಪರಿಸರಲ್ಲಿ ಬಂತು. ಅವನು ತನ್ನ ಸ್ವನೀತಿಯಲ್ಲಿ ಎಂದಿಗೂ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಸ್ವನೀತಿಯನ್ನು ಬರೆಸಿಕೊಳ್ಳದೆ ದೇವರ ಹತ್ರ ಬರೀ, ದೇವ ನನ್ನ ಪರೀಕ್ಷಿಸಿದ್ದೇವ, ನಾ ಅಂತರ್ಯ ಶೋಧಿಸು, ಇನ್ನು ಎಲ್ಲಿಯಾದರೂ ನನ್ನಲ್ಲಿ ಕೇಡ ಮಾರ್ಗ, ಕೆಟ್ಟ ಆಲೋಚನೆ ನನ್ನ ಮನಸ್ಸಿನಲ್ಲಿ ಆಗಬಹುದು, ಆಲೋಚನೆ ಪಾಪ ಮಾಡಿ ದೇವರ ಆತ್ಮನೇ ನನಗೆ ತೋರಿಸಿಕೊಡು ಎಂಬುದಾಗಿ ಕೇಳುವಾಗ ಪವಿತ್ರಾತ್ಮನ ಸಭೆಯಲ್ಲಿ ಮಾತನಾಡುವ ಮಾತು ನಿಮ್ಮ ಹೃದಯದಲ್ಲಿ ಅದು ಪಾಪಕ್ಕೆ ಮನವರಿಕೆ ಬರುವಾಗ ಸುಂಕದವನು ಯಾವುದು ದೇವ ನಾನು ಪಾಪ ಮಾಡಿದ ಕರುಣಿಸು ಎಂಬುದಾಗಿ ಪ್ರಾರ್ಥನೆ, ಅಂಥ ಪ್ರಾರ್ಥನೆ ದೇವರು ಕೇಳುತ್ತಾನೆ, ಅಂಥ ಪ್ರಾರ್ಥನೆ ದೇವರು ತಗೊಳ್ಳದೆ ಅಂಥದ್ದೇ ಮೇಲೆ ಕೂತದೆ. ಆದರೆ ಪರಿಸರಕ್ಕೆ ನಾನು ನೀತಿವಂತನು, ನನ್ನ ಪಾಪವಿಲ್ಲ ಮತ್ತು ಬೇರೆ ನೋಡಿಕೊಂಡು ಆಮೇಲೆ ನಾವು ಈ ರೀತಿ ನಿಮ್ಮ ಹೃದಯ ಇದೆ ಅಂಥ ಪ್ರಾರ್ಥನೆ ಕೇಳುವುದಿಲ್ಲ. ಪ್ರೇರೆ 8ರಲ್ಲಿ ನೋಡ್ತೇವೆ ಚಿಂತೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಫಿಲಿಪಿಯನ್ಸ್ 4:6. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಿದೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕರ್ತನ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ. ನೀವು ಪ್ರಾರ್ಥನೆ ಮಾಡ್ತೀರಿ, ಆದರೆ ಪರಿಪೂರ್ಣ ಚಿಂತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ನಿಶ್ಚಿಂತರಾಗುವುದಿಲ್ಲವೋ ನಿಮ್ಮ ಪ್ರಾರ್ಥನೆ ಅನೇಕರು ಪ್ರಾರ್ಥನೆ ಮಾಡುತ್ತಾರೆ. ಆದರೆ ಪ್ರಾರ್ಥನೆ ಮಾಡಿದ ಹಾಗೆ ಅದೇ ಚಿಂತೆ ಅವರು ಹೊತ್ತುಕೊಡ್ತಾರೆ. ನೀವು ಪ್ರಾರ್ಥನೆ ಎಂದರೆ ನೀವು ಎಲ್ಲವನ್ನು ಹೃದಯ ಬಿಚ್ಚಿಕೊಂಡು ಮತ್ತು ಎಲ್ಲ ಚಿಂತೆ ಭಾರವನ್ನು ಪ್ರಾರ್ಥನೆ ದೇವರಿಗೆ ಒಪ್ಪಿಸಿಕೊಡಬೇಕು ಮತ್ತು ಪರಿಪೂರ್ಣ ನಿಶ್ಚಿಂತರಾಗಬೇಕು. ಅಥವಾ ಪ್ರಾರ್ಥನೆ ಆ ಚಿಂತೆ ಪರಿಪೂರ್ಣ ದೇವರಿಗೆ ಒಪ್ಪಿಸಿಕೊಡುವಾಗ ಅನೇಕ ಗಂಟೆಗಳು ನೀವು ಅನ್ಯ ಭಾಷೆಯಲ್ಲೂ ಬುದ್ಧಿಯಲ್ಲಿಯೂ ಒಬ್ಬರು ಪ್ರಾರ್ಥನೆ ಮಾಡಬೇಕು. ಚಿಂತೆ ಮಾಡಲೇಬಾರ್ದು, ಯಾವ ಬಗ್ಗೆ ಚಿಂತೆ ಮಾಡಲೇಬಾರ್ದು. ನಿಮ್ಮ ಚಿಂತೆಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಇದುವರೆ ಕೊಡುವುದಾದರೆ
ದೇವರು ನಿಮಗೆ ಎಲ್ಲ ಗ್ರಹಿಕೆ ನಿಮಿರುವ ಸಮಾಧಾನ ಕೊಟ್ಟು ನಿಮ್ಮ ಮನಸ್ಸನ್ನು ಅಲ್ಲಿ ಕಾಪಾಡೋ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಚಿಂತೆ ಪುನಃ ಆ ಚಿಂತೆ ಮಾಡುತ್ತಾರೆ. ನಿಮ್ಮ ಚಿಂತೆ ಅದರ್ಥ ದೇವರು ನೀವು ಪ್ರಾರ್ಥನೆ ಮಾಡಿದಿರಿ, ಆ ಚಿಂತೆ ರೂಪಿಸಿಕೊಡಲಿಲ್ಲವಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದೇ ಚಿಂತೆ ಪ್ರತಿಯೊಬ್ಬರು ಉಂಟು. ಅದಕ್ಕೆ ಪ್ರಾರ್ಥನೆ ಮಾಡಬೇಕು, ಅದೇ ಉಪವಾಸ ಮಾಡಬೇಕು, ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಎಲ್ಲ ನಿಮ್ಮ ಚಿಂತಾ ಭಾರಗಳನ್ನು ನಿಮ್ಮ ಹೃದಯದಿಂದ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು ಮತ್ತು ಪರಿಪೂರ್ಣ ನಿಶ್ಚಿಂತರಾಗಬೇಕು, ನಂಬಬೇಕು. ದೇವರ ಪ್ರಾರ್ಥನೆ ಕೇಳಿದ್ದಾನೆ ಮತ್ತು ನಂಬಬೇಕು, ನಂಬಿಕೆ ದೇವರು ಸ್ತೋತ್ರ ಸ್ತುತಿ ಮಾಡಬೇಕು ಉತ್ತರ ಬರೋ ತನಕ. ಆಗ ದೇವರ ಸಮಾಧಾನ ಸಿಗದೆ ಅಂಥ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಲಾಸ್ಟ್ ನೋಡ್ತೇವೆ ಹೆಂಡತಿಯೊಡನೆ ವಿವೇಕದ ಒಗೆತನ ಮಾಡುವರಾಗಬೇಕು. ನಿಮ್ಮ ಕುಟುಂಬದಲ್ಲಿ ನೋಡ್ತೇವೆ 1 ಪೇತ್ರನ ಬರೆದ ಪತ್ರಿಕೆ 3ನೇ ಅದರಲ್ಲಿ 4ನೇ ವಾಕ್ಯದಲ್ಲಿ ನೋಡ್ತೇವೆ ನೀವು ಹೆಂಡತಿ ಗಂಡನಿಗೆ ವಿಧೇಯರಾಗಬೇಕು, ಗಂಡ ಹೆಂಡತಿಯು ಬಲೆಯೊಂದಿಗೆ ಮಾನವನ್ನು ಕೊಡಬೇಕು. ಈ ರೀತಿ ನಾವು ಗಂಡ ಹೆಂಡತಿ ಐಕ್ಯತೆ ಸಮಾಧಾನದಿಂದ ಇರುವುದಾದರೆ ನಿಮ್ಮ ಪ್ರಾರ್ಥನೆ ಕೇಳುವನಾಗಿದ್ದಾನೆ. 10ನೇ ಪಾಯಿಂಟ್ ನೋಡ್ತೇವೆ ಅವಿಧೇಯತೆ. ನೀವು ದೇವರ ವಾಕ್ಯಕ್ಕೆ ಅವಿಧರಾಗುತ್ತಾರೆ, ನಿಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ನಾವು ನೋಡ್ತೇವೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, 1 John 3:22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕದ ಕಾರ್ಯಗಳನ್ನು ಮಾಡುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಇಲ್ಲಿ ಅಪೋಸ್ತಲನು ಹೇಳ್ತಾನೆ, ನೀವು ಯೇಸು ಹೆಸರಿನಲ್ಲಿ ತಂದೆ ದೇವರ ಏನಾದರೂ ಬೇಡಿಕೊಂಡ್ರೆ ನಿಮ್ಮ ಉತ್ತರ ಬರಬೇಕಾದ್ರೆ ನೀವು ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆಯವರಾಗಬೇಕು. ಮತ್ತಷ್ಟೇ ತಂದೆಗೆ ಮೆಚ್ಚಿದ ಕಾರ್ಯಗಳನ್ನು ಮಾಡೋದು ಏನು ಎಷ್ಟು ಬೇಕು ಆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಹಾಗಾದರೆ ನಿಮ್ಮ ಪ್ರಾರ್ಥನೆ ಈ 10 ನಿಯಮವನ್ನು ಪಾಲಿಸಿದರೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡೋಣಾಗಿದ್ದರೆ ದೇವರ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂಘ ಪ್ರತಿ ವೀಕ್ಷಕರು ನಾಸ್ತಾಗ ಒಪ್ಪಿಸ್ಕೊಳ್ತೇನೆ. ಹೌದು, ನಿನ್ನ ವೀಕ್ಷಕರು ನಿನ್ನ ಮಕ್ಕಳು ಮಾಡೋ ಎಲ್ಲ ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ಈ 5 ಸಂಗತಿಗಳನ್ನು ಈ 10 ನಿಯಮಗಳನ್ನು ಅವರು ಪಾಲಿಸೋದಕ್ಕೆ ನನಗೆ ಅವರಿಗೆ ಕೃಪೆ ಕೊಡಿದವ. ಯಾಕೆ ಅವರಿಗೆ ಪ್ರಾರ್ಥನೆ ಬರಲಿಲ್ಲ ಎಂಬುದಾಗಿ ಈ 10 ಸಂಗತಿ ಬಗ್ಗೆ ನೀನು ಮಾತನಾಡಿದಿ. ಈ 10 ಸಂಗತಿಗಳು, ಈ 10 ನಿಯಮಗಳು ಈ ನಿನ್ನ ಮಕ್ಕಳು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡು. ಮತ್ತು ನೀನು ಹೇಳಿದಿ ಏನು ಪ್ರಾರ್ಥನೆ ಅದು ಉತ್ತರ ಕೊಡುತ್ತಿ ಹೇಳಿದ ಪ್ರಕಾರ ಈ ಮಕ್ಕಳು ಮಾಡೋ ಎಲ್ಲ ಪ್ರಾರ್ಥನೆಗೆ ಅವರ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಬೇಕು, ಅವ್ರನ್ನ ಆಶೀರ್ವಾದ ಮಾಡಬೇಕು. ಯಾರ ಕಷ್ಟದಲ್ಲಿ ರೋಗದಲ್ಲಿ ಅವರೆಲ್ಲರನ್ನು ಬಿಡುಗಡೆ ಮಾಡಬೇಕು ಬೇಡ್ಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.